ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆದ ಪ್ರಯುಕ್ತ ಈಗ ಎಲ್ಲರ ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಆ್ಯಂಡು ಯಾವ ಕಡೆ ಹೋಗೋದು ಅಂದರೆ ಶಿವನ ಸಮುದ್ರ, ಗಗನಚುಕ್ಕಿ, ಭರಚುಕ್ಕಿ ಆ ಕಡೆ ಸೈಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲ್ ಟ್ರಿಪ್ಪಲ್ಲೆಲ್ಲ ಹೋಗಿತ್ತು ಅಷ್ಟೇ ಅದು. ಸೊ ಅದಕ್ಕೆ ಈ ಸಲ ನಮ್ಮದು ಪರ್ಸ್ನಲಿ ಒಂದು ಇರಲಿ ಅಂತ ಈಗ ಅದಕ್ಕೆ ಹೋಗ್ತಾಯಿದ್ದೀವಿ. ತೇಜಸ್ ಬಂದಿಲ್ಲ, ಸೊ ಬರ್ತವನೆ. ಸೊ ಅದಕ್ಕೆ ವಾಕಬಲ್ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಬಂದ ಆ್ಯಕ್ಚುಲಿ ಲೇಟ್ ಆಗಿದ್ದು ಏನಕ್ಕೆ ಅಂದರೆ ಮಾರ್ನಿಂಗೇ ಹೋಗೋಣ ಅಂತ ಇದ್ದು. ಮಾರ್ನಿಂಗು ಚಳಿ, ಹೋಗೋಕ್ಕೆ ಚಳಿ. ಮನಿಕೊಂಡು 8 ಗಂಟೆ ಆಯಿತು, 9 ಗಂಟೆ ಆಯಿತು, ಕೋಲ್ಡು ಕಮ್ಮಿನೇ ಆಗಲಿಲ್ಲ. ಸೊ ಅದಕ್ಕೆ ಇವಾಗ 12 ಗಂಟೆ ಕರೆಕ್ಟಾಗಿ ದಿನದ ಮಧ್ಯ ಅವಧಿಯಲ್ಲಿ ಹೊರಡ್ತಿದ್ದೇವೆ. ಹೋಗೋಕ್ಕೆ ಒಂದು 2 ಅವರ್ ಬೇಕು. ಹೋಗೋಣ ಒಂದು 2 ಗಂಟೆ ಅಂದರೆ ಅಲ್ಲೊಂದು 2 ಅವರ್ ಇದ್ದು 4 ಗಂಟೆ 5 ಗಂಟೆ ಎಲ್ಲ ರಿಟರ್ನ್ ಆದರೆ 6-7 ಗಂಟೆಗೆಲ್ಲ ಇಲ್ಲಿ ಬರ್ತೀವಿ ಪ್ಲಾನು. ಗೈಸು ಮದ್ದೂರಲ್ಲಿದ್ದು ಮದ್ದೂರು ವಡೆ ತಿನ್ನಬೇಕು ಅಂದರೆ ಈ ಮನೆ ಹತ್ರ ಬರಬೇಕು. ಆ್ಯಕ್ಚುಲಿ ವಡೆ ಖಾಲಿ ಆಗಿದೆ ಅಂತ ಇವತ್ತು ಹಾಕಿಲ್ಲ ಅಂತಾರೆ. ನೋಡೋಣ ಬೇರೆ ಕಡೆ ಬೇರೆ ನೋಡೋಣ. ಮದ್ದೂರಿಗೆ ಬಂದ್ಬಿಟ್ಟು ಮದ್ದೂರು ವಡೆ ತಿನ್ನಬೇಕಲ್ಲ ಗಾಯ್ಸ್. ಮದ್ದೂರಿಗೆ ಬಂದಮೇಲೆ ಮದ್ದೂರು ವಡೆ ತಿನ್ನಬೇಕು. ಹೊರಗಡೆ ಮದ್ದೂರು ವಡೆ ಅಂತ ಮಾಡ್ತಾರೆ, ಬಟ್ ಟೇಸ್ಟು ಒರಿಜಿನಲ್ ಟೇಸ್ಟು ಇಲ್ಲೇ ಸಿಗೋದು ನಮಗೆ. ಅದಕ್ಕೆ ಮದ್ದೂರು ವಡೆಗೆ ಸ್ಟಾಪ್ ಹಾಕಿದ್ವಿ. ಮೈನ್ ಮದ್ದೂರು ವಡೆ ಮನೆ ಇವತ್ತು ಬೂಂದಿ ಖಾರ ಮಾಡ್ತಾರಂತೆ, ವಡೆ ನಾಳೆ ಅಂತೆ. ಅದಕ್ಕೆ ನಾವು ಸ್ವಲ್ಪ ಬೇರೆ ಕಡೆ ತೊಗೊಂಡು, ಬಟ್ ಓಕೆ ಚೆನ್ನಾಗಿದೆ. ಮದ್ದೂರು ವಡೆ ಬಂದಾಗ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಮದ್ದೂರು ವಡೆ ಮನೆ ಅಂತ ಬರುತ್ತೆ. ಅದು ಲೊಕೇಶನ್ ಹಾಕಿ ನೋಡಿ. ಮದ್ದೂರಿಗೆ ಬಂದರೆ 1 ಕಿಲೋಮೀಟ್ರು ಆ ಮನೇಲಿ ವಡೆಗಳು ಸಿಗ್ತವೆ ನಿಮಗೆ. ಆಲ್ಮೋಸ್ಟು ಒಂದು 55 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇನ್ನು ಒಂದು 40 ಮಿನಿಟ್ಸ್ ಅಷ್ಟೇ ರೀಚ್ ಆಗಿಬಿಡ್ತೀವಿ. ಮಿಸ್ಟರ್ ಡಾಲಿ, ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ನಾಳೆ ಬಂದೇ ಬಿಟ್ಟು ಗೈಸ್ ಫೈನಲಿ ಗಗನಚುಕ್ಕಿಗೆ ರೀಚ್ ಆಗಿದ್ದೀವಿ. ನೀರೇ ಇಲ್ಲ ಗೈಸ್, ಕಮ್ಮಿ ಇದೆ. ಒಂದು ನಿಮಿಷ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ನೀರು ಇಲ್ಲ ಗೊತ್ತು ನೋಡಿ ಗೈಸ್, ನೀರೇ ಕಮ್ಮಿ ಬತ್ತದೆ. ಇಲ್ಲೊಂಚೂರು ಹರಿತಾ ಇದೆ, ಇಲ್ಲೊಂಚೂರು ಹರಿತಾ ಇದೆ ಗಾಯ್. ಕೆಳ 4 ಗಂಟೆ ಹೋಯ್ತು ತೊಡ್ರೆ ಗಾಯ್. ನೋಡಿ ಗಾಯ್ಸ್, ಇಷ್ಟೇ ನೀರಿರೋದು. ಏನೋ ಅಲ್ಲೊಂದು ಹರಿಬೇಕಿತ್ತು, ಇಲ್ಲಿ ಏನೋ ರಾಜ ರಾಣಿ ಅವರ ರಾಕೆಟ್ ಏನೋ ಅಂತಾರೆ ಕಣ. ಗೈಸ್ ಇದು ಹೆಚ್ಚು ಕಮ್ಮಿ 98 ಮೀಟರ್ ಉದ್ದ ಇರೋದು. ಇದರ ಹತ್ರ ಕೆಳಗಿಂದ ಮೇಲೆ 98 ಮೀಟರ್, ಹೆಚ್ಚು ಕಮ್ಮಿ 300 ಅಡಿ ಎತ್ತರ. ಕೆಳಗಿಂದ ಮೇಲಕ್ಕೂ ಇರೋದು ಉದ್ದ ಇದು 300 ಅಡಿ ಇದೆ. ಈ ಗಗನಚುಕ್ಕಿ ಭರಚುಕ್ಕಿ ಅನ್ನೋದು ಕಾವೇರಿ ನದಿಯಿಂದ ಇದು ಉಗಮಗೊಂಡಿರೋದು. ಕಾವೇರಿ ನದಿ ಕಂಡಿದ್ದು 1902ರಲ್ಲಿ ಪ್ರಪ್ರಥಮ ಏಷ್ಯಾ ಇದರಲ್ಲೇ ಏನೋ ಜಲವಿದ್ಯುತ್ ಕೇಂದ್ರ ಅಂತ ಹೇಳ್ತಾರಲ್ಲ, ಸೊ ಅದು ಆಗಿತ್ತು 1902. ಏಷ್ಯಾ ಖಂಡದಲ್ಲಿ ಫಸ್ಟ್ನೇ ಬಾರಿ ಇದು ಆಗಿತ್ತು ಗೈಸು. ನೀರೇ ಜಾಸ್ತಿ ಇಲ್ಲ ಗೈಸ್, ಅದೊಂದು ಬೇಜಾರಾಯಿತು. ಆ್ಯಕ್ಚುಲಿ ನಾವು ಬಂದಿದ್ದ ಟೈಮು ರಾಂಗಿದು ಜೂನಿಂದ ಅಕ್ಟೋಬರ್ ಒಳಗೆ ಬರ್ಬೇಕು ನಾವು. ಇವಾಗ ಬಂದಾಗ ಏನು ಬರೋದನ್ನ ಆದರೂ ಬಂದು ಓಕೆ ಹೋಗ್ಬೇಕಾರೆ ನಲ್ಲಿಕಾಯಿ ಬಾಯ ನೀರು ಬರೋದು. ಈ ಸಂಡೇ ಇಲ್ಲೇ ಕಳೆದೋಯ್ತು ಶಿವನ ಸಮುದ್ರದಲ್ಲಿ.
ನೋಡಿ ಗಾಯ್ಸ್, ನಮ್ಮ ಹುಡುಗ ಎಷ್ಟು ಲೀಟ್ರ್ ಕೊಡೋಕ್ಕೂ ಅಷ್ಟು ಲೀಟ್ರು ರೈಸ್ ಮಾಡೋಕ್ಕಾಗಲ್ಲ ಅಂತ ಎಲಿವೇಟ್ ಹಿಂಗೆ ಹಾಕ್ಬಿಟ್ಟವನೆ. ಅದ್ರ ಪಾಡಿಗೆ ಅದು ಹೋಯ್ತಾ ಇದೆ. ಇಟ್ಕೊಂಡಿದ್ಯಾ ತಮ್ಮ ನನಗಿದು ಮದುವೆ ಆಗಿಲ್ಲ ಕಣ. ನೋಡಿ ಗಾಯ್ಸ್, ನಮ್ಮ ಹುಡುಗ ಹಿಂಗೆ ಹೇಳಿದ ಮತ್ತೆ ಕೇಳಲ್ಲ. ಅದಕ್ಕೆ ಗಾಯ್ಸ್ ಹೇಳೋದು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಇನ್ನೊಂದು ಕುರಿ ಹಳ್ಳಕ್ಕೆ ಬೀಳ್ತಾರೆ ಸಾಕ್ಷಿ. ನಮ್ಮ ಬೈಕು ಆ ರೂಟಲ್ಲಿ ಹೋಗ್ಬೇಕಿತ್ತು, ಆ ಟ್ರ್ಯಾಕಲ್ಲಿ. ಪ್ರಭುಗಳು ಈ ಟ್ರ್ಯಾಕಲ್ಲಿ ಬಂದರು. ಯಾರೋ ಒಬ್ಬ ಒಯ್ತಿದ್ದ, ಅವನ ಹಿಂದೆ ಬಂದ. ಅಲ್ಲಿ ನೋಡ್ರೆ ಅಲ್ಲಿ ಟೋಲ್ಗೆ ಜಾಮ್ ಆಯಿತು. ನಾವು ಈ ಟ್ರ್ಯಾಕಲ್ಲಿ ಹೋಗ್ಬೇಕಿತ್ತು, ಇವನು ಈ ಟ್ರ್ಯಾಕಲ್ಲಿ ಬಂದ. ಇವಾಗ ಕರೆಕ್ಟಾಗಿ ಟೋಲು. ಅಲ್ಲೇ ದಾರಿ ಇತ್ತು ಆ್ಯಕ್ಚುಲಿ. ನೋಡಿ ಗೈಸ್, ಇಲ್ಲಿಗೆ ಬಂದಿದ್ದ. ಇಲ್ಲೆಲ್ಲ ಮಾಮೂಲಿ ಡಿವೈಡರ್ ಇದೆ, ಇಲ್ಲಿ ಹತ್ತಿಸ್ಬೋದಿತ್ತು. ಇಲ್ಲಿ ಅದು ಇಲ್ಲಿ ಹೆಂಗೆ ಹತ್ತಿಸ್ತಿದೆ. ಬೆಳಿಗ್ಗೆ ಊಟ ಮಾಡಿದ್ದು ಗಾಯ್ಸ್, ಇವಾಗಲೇ ತಿಂತಾ ಇರೋದು. ಹೆಚ್ಚು ಕಮ್ಮಿ ಇವಾಗ 4:15 ಆಗಿದೆ ಆಲ್ರೆಡಿ. ಲೊಕೇಶನ್ ನೋಡ್ಕೊಳಪ್ಪ ಆಯಿತು. ಈ ವಿಡಿಯೋ ಇಷ್ಟ ಗಾಯ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.